ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೆ ಕಲ್ಲಹಳ್ಳಿ ಗ್ರಾಮದ ಎಬಿ ಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಗ್ರಾಮ ಪಂಚಾಯಿತಿ ಕೆ ಕಲ್ಲಹಳ್ಳಿ ಗ್ರಂಥಾಲಯ ಅರಿವು ಕೇಂದ್ರ ಸಹಭಾಗಿತ್ವದಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳ ಗ್ರಾಮಸಭೆ ಹಾಗೂ ಮಕ್ಕಳಿಗೆ ಕಾನೂನು ಅರಿವು ಕಾರ್ಯಕ್ರಮ ಬಹಳ ಸುಂದರವಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಪೊಲೀಸ್ ಠಾಣೆಯ ಎಎಸ್ಐ ಆಗಿರುವ ದಾದಾಪೀರ್ ಇವರು ಮಕ್ಕಳ ರಕ್ಷಣೆಗೆ ಇರುವ ಕಾನೂನು ತಿಳುವಳಿಕೆಯನ್ನು ಮಕ್ಕಳಿಗೆ ನೀಡಿದರು. ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳಿದರು. ಮಕ್ಕಳು ಬಹಳ ಆಸಕ್ತಿಯಿಂದ ಕಾನೂನು ಬಗ್ಗೆ ತಿಳಿದುಕೊಂಡರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿರುವ ಆನಂದ ನಾಯಕ್, ಶಾಲಾ ಮುಖ್ಯೋಪಾಧ್ಯಾಯರಾಗಿರುವ ವೀರಭದ್ರಪ್ಪನವರು, 10ನೇ ತರಗತಿ ವಿದ್ಯಾರ್ಥಿಯಾಗಿರುವಂತಹ ಸುಮಾ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯದರ್ಶಿ ಇರುವಂತಹ ಜಗದೀಶ್ ಅವರು, ಗ್ರಂಥಾಲಯ ಮೇಲ್ವಿಚಾರಕರು ಆರ್ ಗೋಣಿಪ್ಪನವರು, ಶಾಲಾ ಸಹಶಿಕ್ಷಕರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಕಾನೂನು ಬಗ್ಗೆ ತಿಳುವಳಿಕೆ ನೀಡಿರುವಂತಹ ಎಎಸ್ಐ ಆಗಿರುವಂತಹ ದಾದಾಪೀರ್ ಇವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಮಕ್ಕಳ ದಿನಾಚರಣೆಯನ್ನು ಅದ್ಭುತವಾಗಿ ಆಚರಣೆ ಮಾಡಲಾಯಿತು. ವರದಿ ಗೋಣಿಸ್ವಾಮಿ, ಕೆಎಸ್ ನ್ಯೂಸ್ 24x7. ಅದು ಗೊತ್ತಾ? 6 ವರ್ಷ ಅಂದ್ರೆ 18 ವರ್ಷದ ಒಳಗಿರುವಂತ ಎಲ್ಲ ವಯಸ್ಕರಿಗೆ ಮಕ್ಕಳು ಅಂತ ಕರೀತಾರೆ. ಅದು ಬಾಲಕರಾಗಿರ್ಬೋದು, ಬಾಲಕಿಯರಾಗಿರ್ಬೋದು, ಮತ್ತೆ ಚೇಂಜಿಂಗ್ ಜೆಂಡರ್ ಚೇಂಜಿಂಗ್ ಅಂತ ಒಂದಿದೆ ಗೊತ್ತಾ? ಮಂಗಳಮುಖಿಯರು ಅಂತ ಒಬ್ಬರಿದಾರಲ್ಲ, ಅವ್ರಿಗೂ ಅಪ್ಲೈ ಆಗುತ್ತೆ ಪೋಕ್ಸೋ ಕೇಸ್. ಈಗ ಪೋಕ್ಸೋ ಕೇಸ್ ಆಗ್ತಾ ಇರೋದು ಎಲ್ಲೋ ಹೊರಗಡೆಯಿಂದ ಬಂದು ಪರಿಚಯ ಇಲ್ಲದವರು ಮಾಡ್ತಾ ಇಲ್ಲ, ಎಲ್ಲ ಪರಿಚಯ ಇರೋರೇ ಮಾಡ್ತಾ ಇರೋದು, ಎಲ್ಲ ಗೊತ್ತಿದ್ದೆ ಮಾಡ್ತಾ ಇರೋದು. ಬಟ್ ಹುಡುಗರಿಗೆ ಮಾಡಿದ್ರು ತಪ್ಪು, ಹುಡುಗಿರಿಗೆ ಮಾಡಿದ್ರು ತಪ್ಪು, ಜೆಂಡರ್ ಚೇಂಜಿಂಗ್ ಮಾಡಿದ್ರು ತಪ್ಪೆ. ಈಗ ಹುಡುಗ ಮಾತ್ರ ಹುಡುಗಿಗೆ ಮಾಡಿದ್ರೆ ತಪ್ಪು, ಚುಡಾಯಿಸಿದ್ರೆ ತಪ್ಪು ಅಂದ್ರೆ ಹುಡುಗಿ ಕೂಡ ಹುಡುಗನಿಗೆ ಚುಡಾಯಿಸಿದ್ರೆ ತಪ್ಪೆ ಕಾನೂನಲ್ಲಿ. ಈಗ ಮಾಸ್ಟರ್ ಆಗ್ಲೇ ಹೇಳಿದ್ರು ನಿಮಗೆಲ್ಲ ಗದರಿಸಿದ್ರಲ್ಲ ಹೊಡಿತಾರ ನಿಮಗೆ ಯಾರಾದ್ರು? ಇಲ್ಲಿ ಮೇಸ್ಟ್ರುಗಳು, ಟೀಚರ್ಗಳು ಯಾರು ಹೊಡಿತಾರ? ಕಾನೂನಲ್ಲಿ ಅವಕಾಶ, ಕಾನೂನಲ್ಲಿ ಬರೆಯಂಗಿಲ್ಲ, ಹೊಡೆಯಂಗಿಲ್ಲ. ಈಗ ನಾವೇ ಹೊಡೆಯೋದು ಬಿಟ್ಬಿಟ್ಟಿದ್ರಿ ಪೊಲೀಸ್, ಕಾನೂನಲ್ಲಿ ಹೊಡೆಯಂಗಿಲ್ಲ. ಪೋಕ್ಸೋ ಕೇಸಲ್ಲಿ ಈ 18 ವರ್ಷದ ಒಳಗಿರೋ ಅಂತ ಈ ಶಾಲೆಗಳಲ್ಲೇ ಯಾಕೆ ನಿಮಗೆ ಕಾನೂನಿನ ಅರಿವು ಪಾಠ ಯಾಕೆ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಐಡಿಯಾ ಇದೆಯಾ? ಏನಾರ ಇದೆಯಾ? ಯಾರಿಗಾದ್ರು ಗೊತ್ತಿದೆಯಾ? ಹಿಂದೆ ಯಾವ್ದಾದ್ರು ಈ ತರ ಸೆಷನ್ಗಳು ಮಾಡಿದಾರೆ ಯಾರು ಪೊಲೀಸರು ಬಂದು ಇದ್ರ ಬಗ್ಗೆ ಹೇಳಿದಾರ? ಮತ್ತೆ ಹೇಳ್ರಿ, ಯಾಕೆ ಮಾಡ್ತಾರೆ? ಶಾಲೆಯಲ್ಲೇ ಯಾಕೆ ಮಾಡ್ತಾರೆ? ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರೋದು ಶಾಲೆಗೆ ಹೋಗ್ತಾ ಇರೋಂತ ಹುಡುಗರು ಅಥವಾ ಹುಡುಗಿಯರಿಗೆ ಅದು ಆಗ್ತಾ ಇರೋದು. ಹಾಗಾಗಿ ಶಾಲೆಗಳಿಗೆ ಏನೂ ಅರಿವಿರೋದಿಲ್ಲ. ಹಾಗಾಗಿ ನಿಮ್ಗೆ ಏನಾದ್ರು ಸ್ವಲ್ಪ ಅರಿವು ಮೂಡಲಿ ಅಂತ ನಿಮಗೆ ಈ ಕಾನೂನು ಅರಿವನ್ನ ನೀಡ್ತಾ ಇದಾರೆಲ್ಲ. ಆಮೇಲೆ ನೀವೀಗ ಶಾಲೆ ಓದ್ತೀರಿ, ಶಾಲೆಗೆ ಬರ್ತೀರಿ, ಓದ್ತೀರಿ, ದೊಡ್ಡದಾಗ್ತೀರಿ, ವಿದ್ಯಾಭ್ಯಾಸ ಎಲ್ಲ ಮಾಡ್ತೀರಿ, ಕೆಲಸಕ್ಕೆ ಹೋಗ್ತೀರಿ. ಇದೆಲ್ಲ ಯಾವ್ದ್ರ ಅಡಿಯಲ್ಲಿ ನಡೆಯುತ್ತೆ? ಕಾನೂನು ಅಡಿಯಲ್ಲಿ ನಡೆಯುತ್ತೆ. 1989ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತ ಸರ್ಕಾರ ಭಾರತದಲ್ಲಿ ಹುಟ್ಟುವಂತ ಮಕ್ಕಳಿಗೆ ವಿದ್ಯಾಭ್ಯಾಸ, ರಕ್ಷಣೆ, ಹಕ್ಕು, ಆಹಾರ ಇವೆಲ್ಲವನ್ನೂ ಕೊಡ್ತೀನಿ ಅಂತಂದೇಳಿ ಒಂದು ಒಡಂಬಡಿಕೆ ಮಾಡುತ್ತೆ 1989ರಲ್ಲಿ. ಅದು ಅನುಷ್ಠಾನಕ್ಕೆ ಬರುತ್ತೆ 1992ರಲ್ಲಿ. ಈಗ ಸ್ಕೂಲಿಗೆ ಬರ್ತಾ ಇದ್ದೀರಾ? ನಿಮಗೆಲ್ಲ ಸವಲತ್ತು ಸಿಗ್ತಾ ಇದೆಯಾ? ಓದ್ತೀರಾ? ಮುಂದೆ ಕೆಲಸ